ನಮಸ್ಕಾರ ರೀ, ಹೆಂಗದಿರಿ? ನಾನು ಶ್ವೇತಾ. ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ನೀವು ದಿನ ಊಟ ಮಾಡ್ತೀರಾ? ಇದೆಂಥ ಪ್ರಶ್ನೆ ಕೇಳಿದ್ರಿ. ಬದುಕ್ಲಿಕ್ಕೆ ಹೊಟ್ಟಿಗೆ ಏನ್ರ ತಿನ್ಲೇಬೇಕಲ್ಲ ಅಂದ್ರೆ ನೀವು ಆಯ್ತ್ರಪ್ಪ, ನೀವು ದಿನ ಮನ್ಯಾಗ ಅಡಿಗೆ ಮಾಡೇ ಊಟ ಮಾಡ್ತೀರೇನೋ? ಅದು ಬಹಳ ಬೆಸ್ಟ್, ಬಹಳ ಚಲೋ ನೋಡ್ರಿ. ಯಾಕಂದ್ರೆ ಈಗೀಗ ಈ ಝೊಮ್ಯಾಟೋದಾಗ ಫುಡ್ ಆರ್ಡರ್ ಮಾಡೋದು ಬಹಳ ಡೇಂಜರ್ ಅನಿಸ್ಬಿಟ್ಟದ. ಒಂದ್ ವೆಜ್ ಆರ್ಡರ್ ಮಾಡಿದ್ರ ಮತ್ತೊಂದು ಮನಿತನ ಬರುದು ನಾನ್ ವೆಜ್ ಅಂತ. ನೋಡ್ರಿ ಹಿಂಗಾದ್ರೆ ಹೆಂಗ್ ಮಾಡ್ಬೇಕು ನೋಡ್ರಿ. ಒಂದೊಂದು ಸಲ ಹಿಂಗಾದ್ರ ಹೋಗ್ಲಿ ಬಿಡ, ಗಡಿಬಿಡಿ ಇರ್ಬೇಕು, ಬಹಳ ಆರ್ಡರ್ ಇರ್ಬೇಕಂತ ಮಂದಿ ಅಡ್ಜಸ್ಟ್ ಮಾಡ್ಕೋತಾರ. 2 ಸಲ ಆದ್ರೂ ಸ್ವಲ್ಪ ಸಿಟ್ಟು ಬರ್ತದ. ಇನ್ನು ಮೆಲ ಆದ್ರ ಸುಮ್ನಿರ್ತಾರೆ ಏನ್ ಹೇಳ್ರಿ ಮಂದಿ. ಸೋಷಿಯಲ್ ಮೀಡಿಯಾದಾಗ ಝೊಮ್ಯಾಟೋಗ ಟೊಮ್ಯಾಟೊ ಸಾಸ್ ಹಾಕಿ ರೋಸ್ಟ್ ಮಾಡ್ಲಿಕತ್ತಾರ. ಆರ್ಡರ್ ಮಾಡಿದ್ದು ಪೆಪ್ಪರ್ ಮಶ್ರೂಮ್ ಹೈದರಾಬಾದಿ ಬಿರಿಯಾನಿ ಅಂತ, ಆದ್ರ ಮನಿಗ್ ಬಂದಿದ್ದು ಚಿಕನ್ ಬಿರಿಯಾನಿ ಅಂತ. ಇನ್ನು ಮತ್ತೊಬ್ರು ಕಸ್ಟಮರ್ ಫ್ರೈಡ್ ರೈಸ್ ಪನ್ನೀರ್ ಆರ್ಡರ್ ಮಾಡಿದ್ರ ಮನಿಗೆ ಆ ಝೊಮ್ಯಾಟೊ ಹುಡುಗ ತಂದು ಕೊಟ್ಟಿದ್ದು ಏನೋ ಒಂದು ಬೇರೆ ಚಿಕನ್ ಐಟಮ್ ಅದ, ಚಿಕನ್ ನೂಡಲ್ಸ್ ಅಂತ. ಅಲ್ಲ, ವೆಜ್ ತಿನ್ನೋರಿಗೆ, ಬರೇ ವೆಜ್ ತಿನ್ನೋರಿಗೆ ಇದನ್ನ ನೋಡಿದ್ರೆ ಆಕರ್ಕಿನೇ ಬರ್ತದ. ನನಗೂ ಹಿಂಗೆ ಆಗ್ತದ ನೋಡ್ರಪ್ಪ, ಖರೆ ಹೇಳ್ತೀನಿ. ಇನ್ನು ಈ ಮೋಮೋಸ್ ಅಂತಾರ ನೋಡ್ರಪ್ಪ, ಈ ಥೇಟ್ ನನಗಂತೂ ಮೋದಕದ ಥರಾನೇ ಕಾಣ್ತಾವ. ಅದನ್ನು ಹಂಗೆ ಅಂತ ಸೇಮ್ ಕೇಸ್. ವೆಜ್ ಮೋಮೋಸ್ ಆರ್ಡರ್ ಮಾಡಿದ್ರ ಮನಿಗೆ ತಂದು ಕೊಟ್ಟಿದ್ದು ಚಿಕನ್ ಮೋಮೋಸ್ ಅಂತ. ಅಲ್ಲ, ಝೊಮ್ಯಾಟೋದಾಗ ಆರ್ಡರ್ ಮಾಡುದೇ ಒಂದು, ಮನಿಗೆ ಬರುದೇ ಒಂದು ಅಂದ್ರ ಹ್ಯಾಂಗ್ ಹೇಳ್ರಿ? ಅಲ್ಲ, ಆರ್ಡರ್ ಮಾಡುದೇ ಒಂದು, ಬರುವುದೇ ಮತ್ತೊಂದು, ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ ಅನ್ಬೇಕಾಗ್ತದ ನೋಡ್ರಪ್ಪ. ಅಲ್ಲ, ನನಗ ಗೊತ್ತಿದ್ದ ಮಟ್ಟಿಗೆ ವೆಜ್ ಊಟನೇ ಕಮ್ಮಿ ರೇಟ್ ಅಂತೀನ. ಚಿಕನ್ ಕಾಸ್ಟ್ಲಿ ಇರ್ಬೇಕು, ಆದ್ರೂ ವೆಜ್ ಆರ್ಡರ್ ಮಾಡಿದ್ರ ಚಿಕನ್ ನಾನ್ ವೆಜ್ ಯಾಕೆ ತಂದು ಕೊಡ್ಲಿಕತ್ತಾರ ಅದು ತಿಳಿಯಲಾಗದ ನೋಡ್ರಪ್ಪ. ಇದು ನೋಡ್ರಿ, ಹಿಂಗಾದ್ರ ಬಹಳ ಹೈರಾಣದ. ಇಲ್ಲಿ ಮತ್ತೊಬ್ರು ಕಸ್ಟಮರ್ ರೈಸ್ ಕಾಂಬೋ ವಿತ್ ಪಕೋಡಾ ಆರ್ಡರ್ ಮಾಡಿದ್ರ ಬಂದಿದ್ದು ನಾನ್ ವೆಜ್ ಐಟಮ್ ಅಂತ. ಜೀವನದಾಗ ಒಮ್ಮಿನೂ ನಾನ್ ವೆಜ್ ತಿನ್ಲಾರ್ದೆ ಇರೋರು ಇಂಥದ್ ಮನಿಗೆ ನಾನ್ ವೆಜ್ ತಂದು ಕೊಟ್ರೆ ಏನ್ ಮಾಡ್ಬೇಕು ಹೇಳ್ರಿ? ಅದನ್ನ ಹೆಂಗ ತಿನ್ಬೇಕು? ಅವ್ರು ತಿನ್ಲಿಕ್ಕರೆ ಸಾಧ್ಯ ಅದನ? ಇಲ್ಲಿ ವೆಜ್ ಕರಿ ಆರ್ಡರ್ ಮಾಡಿದ್ರ ಕೋಳಿ ಕರಿ ಬರ್ತದಂತ. ಪುಣ್ಯಕ್ಕೆ ಕೋಳಿ ಒಳಗಿಂದ ಕೊಕೋ ಅಂತ ಕೂಗಿಲ್ಲ, ಜೀವನೇ ಬಾಯಿಗೆ ಬಂದಿರ್ತದ ಅದನ್ನ ನೋಡಿದ್ರೆ. ಇನ್ನು ಜೈನ್ರು ಒಬ್ರು ವೆಜ್ ಊಟನ ಆರ್ಡರ್ ಮಾಡಿದ್ರಂತ. ಅಲ್ಲಿ ಬಂದಿದ್ದು ನಾನ್ ವೆಜ್ ಊಟ. ನಿಮಗ್ ಗೊತ್ತದಲ್ಲ, ಜೈನ್ರ ಪ್ರಕಾರ ನಾನ್ ವೆಜ್ ತಿನ್ನುದಂತೂ ದೂರದ ಮಾತು ಬಿಡ್ರಿ, ಮನಿ ಒಳಗ ಸೇರಿಸ್ಕೊಳ್ಳೋದು ಬಿಟ್ಕೊಳ್ಳೋದು ಮಹಾ ಪಾಪ ಅಂತ ತಿಳ್ಕೊಂಡಿರ್ತಾರ ಅವ್ರು. ಆರ್ಡರ್ ತಗೊಳ್ಳೋ ಮುಂದ ಆಗಿರುವಂತಹ ಎಡವಟ್ಟಿದು. ಹಿಂಗಾಗಿ ಹೋಟೆಲ್ದು ಕೆಲವೊಂದ್ಸಲ ತಪ್ಪಿರ್ತದ, ಇಲ್ಲ ಅಂತ ಅನ್ನೋದಿಲ್ಲ. ಆದ್ರ ಮನಿ ತನಕ ತಂದು ಕೊಡೋರು ಝೊಮ್ಯಾಟೋದವ್ರಲ್ಲೇನ್ರಿ. ಹಿಂಗಾಗಿ ಎಲ್ಲಾ ಜವಾಬ್ದಾರಿನೂ ಝೊಮ್ಯಾಟೋದವ್ರೆ ತಗೋಬೇಕಾಗ್ತದ ನೋಡ್ರಪ್ಪ. ಏನ್ ಮಾಡ್ತೀರಿ ಹೇಳ್ರಿ? ಇನ್ನಿ ಅಟಲ್ ಸೇತು ಈಗೀಗ ಭಾರಿ ಸೌಂಡ್ ಮಾಡಿತ್ತು. ಆ ಸೇತುವೆಗೆ ಸಂಪರ್ಕ ಕೊಡುವಂತ ಸರ್ವಿಸ್ ರೋಡ್ ಬಿರುಕು ಕಂಡಿದ್ದಕ್ಕ ಮೋದಿಯನ್ನೇ ಫೇಲ್ವರ್ ಅಂತ ಅಂದ್ಬಿಟ್ರು. ಈಗ ಈ ಅಟಲ್ ಸೇತು ಮತ್ತ ಸದ್ದು ಮಾಡ್ಯದ. ಯಾಕಂತ ಕೇಳ್ತೀರಾ? ಈ ಸಲ ಒಂದು ಸುಸೈಡ್ ಇಂದ ಒಬ್ಬ ಏನೋ ಹಿಂಗ ಕಾರ್ನಾಗ ಬಂದನಂತ, ಕಾರ್ ಪಾರ್ಕ್ ಮಾಡದ್ನಂತ, ಇಳದ್ನಂತ, ಮ್ಯಾಲಿಂದ ಹಾರೇ ಬಿಟ್ನಂತ. ಅದು ಸೂಸೈಡ್ ಅಂತ ಒಂದಿಷ್ಟು ಮಂದಿ ವಾದ ಮಾಡಿದ್ರ ಮತ್ತೊಂದಿಷ್ಟು ಮಂದಿ ಹೇಳಿಗತ್ತಾರ, ಇಲ್ಲ ಅಲ್ಲಿ ಯಾರೋ ಮುಳಗ್ಲಿಕತ್ತಿದ್ರು, ಅವನಿಗೆ ಉಳಿಸ್ಲಿಕ್ಕ ಬಚಾವ್ ಮಾಡ್ಲಿಕ್ಕ ಇವ್ರು ಹಿಂಗ ಹಾರ ಹೋಗ್ಯಾರ ಅಂತ ಹೇಳಿಕತ್ತಾರ. ನೋಡ್ರಪ್ಪ, ಯಾರು ಸಾಯ್ಲಿಕ್ಕೆ ಹಾರಿದ್ರು ಅಥವಾ ಇನ್ನೊಬ್ರನ್ನ ಬದುಕಿಸ್ಲಿಕ್ಕೂ ಹಾರಿದ್ರು ಗೊತ್ತಿಲ್ಲ, ಎಷ್ಟು ಸರಿಸಾಗಿ ಹೋಗಿ ಹಾರಿಬಿಟ್ಟ ನೋಡ್ರಿ. ಅಲ್ಲ, ವಿಚಿತ್ರ ಅನಿಸ್ತದ. ನಾ ಹೇಳೋದು ಒಂದು ಮಾತು ನೋಡ್ರಪ್ಪ, ಜೀವನದಾಗ ಏನೇ ಸಮಸ್ಯೆ ಬಂದ್ರು ಆತ್ಮಹತ್ಯೆ ಅನ್ನೋದು ಪರಿಹಾರ ಅಲ್ಲ. ಜೀವನ ಎಲ್ಲದಕ್ಕಿಂತಲೂ ದೊಡ್ಡದು. ಬಂದಿದ್ದನ್ನ ಧೈರ್ಯದಿಂದ ಎದುರಿಸ್ಬೇಕಂತ ಹೇಳ್ತೀನಿ ನೋಡ್ರಿ. ಇನ್ನು ಈ ಬಿಜೆಪಿ ಅಹೋರಾತ್ರಿ ಧರಣಿ ಮಾಡ್ಲಿಕ್ಕತ್ತದ ನೋಡ್ರಿ. ಬಹಳ ಡಿಫ್ರೆಂಟ್ ಆಗಿ ಹೋರಾಟ ಮಾಡಿದ್ರು. ತಾಳ ಬಡದು ಭಜನಿ ಹಾಡಿ ವಾಲ್ಮೀಕಿ ನಿಗಮ ಗೋವಿಂದ, ಮೂಡಾ ಸೈಟು ಗೋವಿಂದ ಅಂತ ಅಂದ್ಬಿಟ್ರು. ನೋಡ್ರಿ, ಹಾಡನ್ಯಾಗೆ ಸರ್ಕಾರಕ್ಕ ಚಾಟಿ ಬೇಸ್ಬಿಟ್ರು.
ಖರೆ ಹೇಳ್ತೀನಿ, ಸಿದ್ದರಾಮಯ್ಯನವರಿಗೆ ತಲಿಬ್ಯಾನಿ ಆಗಿರುವುದು ಬಿಜೆಪಿ ಅಥವಾ JDS ನವ್ರು ಅಲ್ವೇ ಅಲ್ಲ, ಬದಲಾಗಿ ಅವ್ರದೇ ಪಕ್ಷದ ನಾಯಕರು. ಹೇಳ್ತೀನಿ ಕೇಳ್ರಿ, ಮೂಡ ಹಗರಣನ ಇದಕ್ಕಿಂತ ದೊಡ್ಡ ಮಟ್ಟದಾಗ ಸದ್ದು ಮಾಡ್ಲಿಕ್ಕ ಎಲ್ಲಾ ರೀತಿ ಪ್ರಯತ್ನ ನಡೆದವಂತ. ಯಾರಂದ್ರ ಖುದ್ದು ಕಾಂಗ್ರೆಸ್ ನಾಯಕರೇ ಪ್ರಯತ್ನ ಮಾಡ್ಲಿಕ್ಕತ್ತಾರಂತ. ವಿಜಯೇಂದ್ರ ಅವರ ಈ ಹೇಳಿಕೆಯಿಂದ ಸಂಶಯಗಳು ಮತ್ತಿಷ್ಟು ಜಾಸ್ತಿ ಆಗುವುದಂತೂ ಖರೆ ನೋಡ್ರಪ್ಪ. ಕಾಂಗ್ರೆಸ್ನಾಗೇ ಕೆಡ್ಡ ತಗದ ಸಿದ್ದರಾಮಯ್ಯನವ್ರನ್ನ ಬೀಳಿಸ್ಲಿಕ್ಕ ಇನ್ನಿಲ್ಲದ ಪ್ರಯತ್ನ ನಡಿಲಿಕ್ಕತ್ತದಂತ. ನೋಡ್ರಪ್ಪ, ಇದು ಖರೆ ಇದ್ರೂ ಇರಬಹುದು. ಯಾಕಂದ್ರ ಎಲೆಕ್ಷನ್ ಟೈಮ್ನಾಗ ಜಾಸ್ತಿ ಓಡಾಡಿದ್ದು ಮಾಡಿದ್ದು ಕೆಲಸ ಮಾಡಿದ್ದು ಬೇರೆಯವರು, ಪಕ್ಷ ಸಂಘಟನೆ ಮಾಡಿದ್ದು ಬೇರೆಯವರು, ಪಾದಯಾತ್ರೆನ ಹೆಚ್ಚು ಮಾಡಿದ್ದು ಬೇರೆಯವರೇ, ಕಾರ್ಯಕರ್ತರನ್ನು ಒಗ್ಗೂಡಿಸಿದ್ದು ಬೇರೆಯವರೇ. ಆದ್ರ ರಿಸಲ್ಟ್ ಬರ್ತಿದ್ದಂಗೇನೆ ಸಿದ್ದರಾಮಯ್ಯನವ್ರು ನಾನೇ CM ಆಗ್ಬೇಕು ಅಂತ ಜಿದ್ ಹಿಡಿದು ಕೂತು ಬಿಟ್ರ. ನೋಡ್ರಿ, ಕೆಲಸ ಯಾರದೋ ಕಜ್ಜಾಯ ಇನ್ಯಾರದೋ ಅನ್ನೋ ಥರ ಆಯ್ತು. ಯಾರು ಒಪ್ತಾರ ಹೇಳ್ರಿ ಹಿಂಗೆಲ್ಲ ಆದ್ರ? ಮೊದಲೇ CM ಸೀಟ್ ಮ್ಯಾಲ ಟವೆಲ್ ಹಾಕ್ಲಿಕ್ಕೆ ದೊಡ್ಡ ಕ್ಯೂನೇ ಐತಿ. ನಮ್ ಜಾತಿ ಕೊಡ್ರಿ, ಯಾವ್ರ ಜಾತಿ ಕೊಡಬೇಡ್ರಿ ಅಂತ ಚರ್ಚೆನೂ ಚಾಲೂನೇ ಅದಾವ. ಇಂಥ ಟೈಮ್ನಿಗ್ ನೋಡ್ರಿ, ಅಕಸ್ಮಾತ್ ಸಿದ್ದರಾಮಯ್ಯನವರು ಚೇರಿಂದ ಇಳಿಯೋದನು ಬೇಡ, ಸ್ವಲ್ಪ ಹಿಂಗ ಸರದ್ರಂತ ತಿಳ್ಕೋರ, ಹಂಗ ಅವ್ರಿಗೆ ನುಗ್ಸಿ ಬ್ಯಾರೆಯವ್ರ ಕುಂದರ್ಲಿಕ್ಕ ರೆಡಿ ಆಗ್ಬಿಟ್ಟಾರ. ಇಂಥ ಟೈಮ್ನಾಗ ಮೂಡ ಹಗರಣನ ಬಿಜೆಪಿನವರು ಬಿಟ್ರು ಸಹಿತ ಕಾಂಗ್ರೆಸ್ನವ್ರು ಬಿಡುವುದಿಲ್ಲ ನೋಡ್ರಿ. ಬೇಕಾದ ದಾಖಲೆಗಳನ್ನ ಅವರೇ ಕೊಡಬಹುದು. ಇನ್ನು ವಾಲ್ಮೀಕಿ ನಿಗಮದ ಹಗರಣನ ಭಾರಿ ಅಚ್ಚುಕಟ್ಟಾಗಿ ಮಾಡಿದ್ರ ನೋಡ್ರಪ್ಪ. ಈ ಬೆಕ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಪೆಪ್ಸಿ ಕುಡಿದ್ರೆ ಯಾರಿಗೂ ಗೊತ್ತೇ ಆಗುದಿಲ್ಲ ಅನ್ನೋ ಥರನೇ ಮಾಡಿಬಿಟ್ರು. ನೋಡ್ರಪ್ಪ, ಬೆಂಗಳೂರಾಗೆ ಇದೊಂದು ಸ್ಕ್ಯಾಮಿಗೆ ಏನೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟಾರ. ಯಾರೆಲ್ಲ ಹೆಸರ್ನ್ಯಾಗ ನಕಲಿ ಡಾಕ್ಯುಮೆಂಟ್ ಅದಾವ ಅನ್ನೋದನ್ನ ಒಂದು ಸಲ ನೀವು ಕೇಳಿದ್ರ ನಿಮಗೊಂದು ಐಡಿಯಾ ಬರ್ತದ. ಹೇಳ್ತೀನಿ ಕೇಳ್ರಿ, ಆ ಹೆಸರಿನ ಲಿಸ್ಟ್ ಹೆಂಗದಂದ್ರ ನೋಡಿ ಗಾಬರಿ ಆಗ್ತಿರ್ ನೀವು. ಮೊಹಮ್ಮದ್ ಮಹತಾಬ್ ಅಲಂ, ಕುರ್ಲಿ ನಿಖಿಲ್ ಕುಮಾರ್, ಮೊಹಮ್ಮದ್ ಆಸಿಫ್, ಅಹಮದ್ ಬೇಗ್, ಇಮ್ತಿಯಾಜ್ ಖಾನ್, ಅಲ್ವಾಲಾ, ಪ್ರಭಾಕರ್ ರೆಡ್ಡಿ, ಐಸ್ ಅನ್ವರ್ ಫೈಜಿ, ಮೊಹಮ್ಮದ್ ತೌಫಿಕ್. ಗೊತ್ತಾಯ್ತಿಲ್ಲ. ಅಂತೂ ಇಂತೂ ಸಿದ್ದು ಸರ್ಕಾರ ಹಗರಣದಾಗರೆ ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರನ್ನಾಗಿ ಮಾಡಿದ್ದ ನೋಡಿ ಹೀಗಾಯ್ತು ನೋಡ್ರಪ್ಪ. ಈಗ ಈ 18 ಕಂಪನಿಗಳ ಬಗ್ಗೆ ತನಿಖೆ ಶುರು ಆಗಿಬಿಟ್ಟದ. ವಾಲ್ಮೀಕಿ ನಿಗಮದ ಹಗರಣ ಸರ್ಕಾರದ ಬಹಳಷ್ಟು ತಲೆದಂಡಕ್ಕೆ ಕಾರಣ ಆದ್ರೂ ಆಗಬಹುದು ಅನ್ನುವ ಅಂದಾಜು ಐತಿ ನೋಡ್ರಿ. ಅಲ್ಲ, ನನಗ್ ಒಂದು ಕನ್ಫ್ಯೂಷನ್ ರಪ್ಪ, ಈ ಗ್ಯಾರಂಟಿ ಎಲ್ಲ ಘೋಷಣೆ ಮಾಡೋ ಮುಂದ ಹಗರಣದ ಗ್ಯಾರಂಟಿನೇ ಹೇಳೇ ಇರ್ಲಿಲ್ಲ ನೋಡ್ರಿ. ಹೇಳಾರ್ದನೆ ಗ್ಯಾರಂಟಿ ಕೊಟ್ಟು ಬಿಟ್ಟಾರ. ಇದನ್ನ ಸರ್ಕಾರ ಬಂದು ಕೂಡ್ಲೆ ಲೂಟಿ ಚಾಲು ಮಾಡಿಬಿಟ್ಟದ. ಹಿಂದುಳಿದ ವರ್ಗಕ್ಕೆ ಸೇರಿದ ರೊಕ್ಕನೆಲ್ಲ ಹಿಂದಿನ ಬಾಗಲ್ಲೇ ಹಿಂದಿನ ಬ್ಯಾಗ್ನ್ಯಾಗ ಹಂಗ ಸ್ಟಾಕ್ ಮಾಡಿ ಇಟ್ಕೊಳಿಕತ್ತಾರ. ಆದ್ರ ಹೊರಗ್ ಬರ್ಲಿಲ್ಲ, ರೊಕ್ಕೆಲ್ಲ ಒಂದೊಂದಾಗ ಹೊರಗ್ ಬರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕತ್ತೀನಿ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.